ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನಃ ಶಂಭುಃ ಭಗವಾನ್ ಬಾದರಾಯಣಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವೇದವ್ಯಾಸಾಯ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಅಷ್ಟಮಿ ತಿಥಿ. ಇಂದು ವಾರ ಸ್ಥಿರವಾರ ಶನಿವಾರ. 2024 ಇಸವಿ ಜೂಲೈ ಮಾಹೆಯಲ್ಲಿ 27ನೇ ತಾರೀಖಿನ ಶನಿವಾರ. ಇದು ವ್ಯಾಸ ಪೂಜಾ, ವ್ಯಾಸ ಪೂರ್ಣಿಮಾ. ಮಹಾತ್ಮರಾದ ಭಗವಾನ್ ವೇದವ್ಯಾಸರನ್ನು ಸ್ಮರಣೆ ಮಾಡುತ್ತಾ ಏರ್ಪಾಟಾಗಿರುವ ವ್ಯಾಸ ಪೂರ್ಣಿಮಾ ಸಪ್ತಾಹ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಇಂದು
6ನೇ ದಿವಸದ ಕಾರ್ಯಕ್ರಮ. ಇಂದಿನ ವಿಷಯ ಶ್ರೀಮದ್ ಭಗವದ್ಗೀತಾ. ಭಗವಾನ್ ವೇದವ್ಯಾಸರ ಹೃದಯವೇ ಭಗವದ್ಗೀತಾ. ಮಹಾಭಾರತದ ಸಾರ ಸರ್ವಸ್ವವೇ ಭಗವದ್ಗೀತಾ. ಉಪನಿಷತ್ತುಗಳ ತಾತ್ಪರ್ಯವೇ ಭಗವದ್ಗೀತಾ. ಸಕಲ ವೇದಶಾಸ್ತ್ರ ಇತಿಹಾಸ ಪುರಾಣಗಳ ತಾತ್ಪರ್ಯವೇ ಭಗವದ್ಗೀತಾ. ಇಂಥ ಭಗವದ್ಗೀತೆಯನ್ನು ಜಗತ್ತಿಗೆ ಅನುಗ್ರಹ ಮಾಡಿರುವ ಮಹಾತ್ಮರು ಭಗವಾನ್ ವೇದವ್ಯಾಸರು. ಯಾವ ಉಪದೇಶವನ್ನು ರಣರಂಗದಲ್ಲಿ ವಾಸುದೇವ ಭಗವಂತನು ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಇಡೀ ಮುಮುಕ್ಷು ಕುಲಕೋಟಿಗೆ ಅನುಗ್ರಹ ಮಾಡಿದ್ದಾನೆಯೋ, ಏನು ಉಪದೇಶಗಳನ್ನು ಮಾಡಿದ್ದಾನೆಯೋ ಅದನ್ನು ಭಗವಾನ್ ವೇದವ್ಯಾಸರು ಸಪ್ತಭಿ ಶ್ಲೋಕಶತೈ ಭಗವಾನ್ ವೇದವ್ಯಾಸ ಉಪನಿಬಂಧ ಶಾಂಕರ ಭಾಷ್ಯ. ಆ ಗೀತಾಚಾರ್ಯನ ಸಂದೇಶಗಳೆಲ್ಲವನ್ನೂ ಕೂಡ ತಮ್ಮದನ್ನಾಗಿ ಮಾಡಿಕೊಂಡು ಅನುಭವಿಸಿ ಭಗವಾನ್ ವೇದವ್ಯಾಸರು 700 ಶ್ಲೋಕಗಳಿಂದ ರಚನೆ ಮಾಡಿದ್ದಾರೆ. ಇಂಥ ಭಗವದ್ಗೀತೆ ಅದ್ಭುತವಾಗಿರುವ ಗ್ರಂಥ, ವಿಶ್ವವ್ಯಾಪಕವಾಗಿರುವಂಥ ಗ್ರಂಥ. ಒಂದು ಬೈಬಲ್, ಮತ್ತೊಂದು ಭಗವದ್ಗೀತಾ. ಎರಡೂ ಗ್ರಂಥಗಳು ಕಂಪೀಟ್ ಮಾಡುತ್ತಾ ನಾನು ಮುಂದೆ ತಾನು ಮುಂದೆ ಅಂತೇಳಿ ಮೂಲೆಗಳಲ್ಲಿ ಪ್ರಸಾರಗೊಳ್ಳುತ್ತಿವೆ. ಇದನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದರು. ಬೈಬಲ್ ಗ್ರಂಥ ಅಷ್ಟೊಂದು ಜನಪ್ರಿಯವಾಗಿ ಪ್ರಚಾರವಾಗುವುದಕ್ಕೆ ಕಾರಣ ಆ ಕ್ರಿಶ್ಚಿಯನ್ಸ್ಗಿರುವಂಥ ಒಂದು ಮತಪ್ರೇಮ. ಕ್ರಿಶ್ಚಿಯಾನಿಟಿ ಪ್ರಚಾರವಾಗಬೇಕು, ನಾವು ಕ್ರೈಸ್ತನ ಭಕ್ತರು, ನಮ್ಮ ಧರ್ಮ ಕ್ರಿಶ್ಚಿಯಾನಿಟಿ, ನಮ್ಮ ಗ್ರಂಥ ಬೈಬಲ್ ಅನ್ನುವಂಥ ಶ್ರದ್ಧಾಭಕ್ತಿಯಿಂದ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಮನುಷ್ಯನೂ ಕೂಡ ತನ್ನ ಸಂಪಾದನೆಯಲ್ಲಿ ತಮ್ಮ ಮತ ಪ್ರಸಾರಕ್ಕಾಗಿ, ಕ್ರಿಶ್ಚಿಯಾನಿಟಿ ಪ್ರಚಾರಕ್ಕಾಗಿ 10% ಸಂಪಾದನೆಯ ಭಾಗವನ್ನು ಕೊಡ್ತಾರೆ. ಒಂದು 10,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದರೆ 1,000 ರೂಪಾಯಿ ನಮ್ಮ ಕಡೆಯಿಂದ, 1,00,000 ಸಂಪಾದನೆ ಮಾಡ್ತಾ ಇದ್ದರೆ 10,000 ರೂಪಾಯಿ ನಮ್ಮ ಕಡೆಯಿಂದ ಕೊಡ್ತಾ ಇದ್ದಾರೆ. ಅವರಿಗೆ ಅವರ ಮತದ ಮೇಲೆ ತುಂಬ ಪ್ರೀತಿ, ಗುರುವಿನ ಮೇಲೆ ತುಂಬ ಪ್ರೀತಿ ಇದೆ. ಹೀಗಾಗಿ ಆ ಬೈಬಲ್ ಗ್ರಂಥ ಪ್ರಪಂಚದ ಎಲ್ಲ ಭಾಷೆಗಳಿಗೂ ತರ್ಜುಮೆಗೊಂಡು ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಉರ್ದುವಿನಲ್ಲಿದೆ, ಜರ್ಮನ್ ಭಾಷೆಯಲ್ಲಿದೆ, ಅಮೇರಿಕನ್ ಭಾಷೆಯಲ್ಲಿದೆ, ಎಲ್ಲ ಭಾಷೆಗಳಿಗೂ ತರ್ಜುಮೆಗೊಂಡು ಪ್ರಸಾರವಾಗ್ತಾ ಇದೆ. ಕೋಟಿ ಕೋಟಿ ಪ್ರತಿಗಳನ್ನು ಪ್ರಿಂಟ್ ಮಾಡಿ ಹಂಚ್ತಾ ಇದ್ದಾರೆ. ಆದರೆ ಭಗವದ್ಗೀತೆಗೆ ಅಂಥ ಪ್ರೋತ್ಸಾಹವೇ ಇಲ್ಲ. ನಾವು ಭಾರತೀಯರಾಗಿದ್ದೇವೆ, ನಾವು ಬೇಕಾದ ಸಂಪಾದನೆ ಮಾಡ್ತೇವೆ. ಭಗವದ್ಗೀತಾ ಗ್ರಂಥವನ್ನು ಪ್ರಚಾರ ಮಾಡುವುದಕ್ಕಾಗಿ 100 ರೂಪಾಯಿ ಕೊಡಬೇಕು ಅಂದರೆ ಕೈ ಬರ್ತಾ ಇಲ್ಲ. ಸಿನಿಮಾಕ್ಕೆ ಹೋಗ್ತೇವೆ, 1,000 ರೂಪಾಯಿ ಖರ್ಚು ಮಾಡ್ಕೊಂಬರ್ತೇವೆ. ಹೋಟ್ಲು ಹೋಗ್ತೇವೆ, 1,000 ರೂಪಾಯಿ ಖರ್ಚು ಮಾಡ್ಕೊಂಬರ್ತೇವೆ. ಟ್ರಿಪ್ಪಿಗೆ ಹೋಗ್ತೇವೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೇವೆ. ಬಟ್ಟೆಗೆ ಖರ್ಚು ಮಾಡ್ತೇವೆ. ಭಗವದ್ಗೀತಾ ಪ್ರಚಾರಕ್ಕಾಗಿ 1,000 ರೂಪಾಯಿ ಕೊಡ್ರಪ್ಪ ಅಂದರೆ ಸ್ವಾಮಿ ನೋಡೋಣ ಅಂದ್ಬಿಡ್ತಾರೆ. ನಮಗೆ ಭಗವದ್ಗೀತೆಯ ಬಗ್ಗೆ ಅಭಿಮಾನ ಕಮ್ಮಿಯಾಗಿದೆ, ಆಗಬಾರದು. ಭಾರತ ದೇಶದ ಭವ್ಯ ಸಂಸ್ಕೃತಿಯನ್ನು, ಸನಾತನ ಧರ್ಮವನ್ನು, ಆತ್ಮಜ್ಞಾನದ ಮಹಿಮೆಯನ್ನು ಉಪದೇಶ ಮಾಡುವ ಏಕೈಕ ಗ್ರಂಥ ಭಗವದ್ಗೀತಾ. ಇಂಥ ಭಗವದ್ಗೀತೆ ನಮಗೆ ಬಂದದ್ದು ಭಗವಾನ್ ವೇದವ್ಯಾಸರಿಂದ. ಇವತ್ತೇನು ಸಂಕಲ್ಪ ಮಾಡ್ಕೊಳ್ಳೋಣ, ನಮ್ಮ ಸಂಪಾದನೆಯಲ್ಲಿ 1% ಸಾಕು. ನನಗೆ 100 ರೂಪಾಯಿ ಸಂಪಾದನೆ ಇದ್ದರೆ 1 ರೂಪಾಯಿ ಭಗವದ್ಗೀತಾ ಪ್ರಸಾರಕ್ಕೋಸ್ಕರ. ನನಗೆ ಒಂದು ವರ್ಷಕ್ಕೆ 10 ಲಕ್ಷ ಸಂಪಾದನೆ ಇದ್ದರೆ ಅದರಲ್ಲಿ 10,000 ರೂಪಾಯಿಗಳನ್ನು ನಾನು ಭಗವದ್ಗೀತಾ ಪ್ರಚಾರಕ್ಕಾಗಿ ಕೊಡ್ತೇನೆ ಸಂಕಲ್ಪ ಮಾಡಿಕೊಂಡು ಎಲ್ಲ ಭಾರತೀಯರು ನಮ್ಮ ಸಂಪಾದನೆಯಲ್ಲಿ
ವರಮಾನದಲ್ಲಿ 1% ಅನ್ನಾದರೂ ಭಗವದ್ಗೀತಾ ಪ್ರಸಾರಕ್ಕೆ ಕೊಟ್ಟರೆ ಭಗವದ್ಗೀತೆಯನ್ನು ಪ್ರಪಂಚದ ಎಲ್ಲ ಭಾಷೆಗಳಿಗೂ ತರ್ಜುಮೆ ಮಾಡಿ ಎಲ್ಲ ಮಾನವರಿಗೂ ಉಚಿತವಾಗಿ ಒಂದು ಪ್ರತಿಯನ್ನು ಕೊಡುವಂತೆ ಆಗಬೇಕು. ಇದನ್ನು ನನ್ನ ಪೂಜ್ಯರಾದ ಸದ್ಗುರು ಹೇಳ್ತಾ ಇದ್ದರು. ಆದರೂ ಕೂಡ ಭಗವದ್ಗೀತೆಗೆ ಭಾರತೀಯರಿಂದ ವಿಶೇಷವಾದಂಥ ಸಹಕಾರ ಪ್ರೋತ್ಸಾಹಗಳಿಲ್ಲ. ಇದೆ ಕ್ರಿಶ್ಚಿಯಾನಿಟಿಯಲ್ಲಿ ಇರುವಂಥ ಕ್ರಿಶ್ಚಿಯನ್ನರಿಗೆ ಅವರ ಗ್ರಂಥವಾಗಿರುವಂಥ ಧರ್ಮಗ್ರಂಥ ಬೈಬಲ್ ಮೇಲೆ ಇರುವಷ್ಟು ಪ್ರೀತಿ ನಮಗೆ ಭಾರತೀಯರಿಗೆ ಭಗವದ್ಗೀತೆ ಮೇಲಿಲ್ಲ. ಈ ಸಂಪೂರ್ಣವಾಗಿ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಿದ್ದಾರೆ. ಇದರಲ್ಲಿ ಸುಮಾರು ನನ್ನ ಅಂದಾಜು ಹೇಳ್ತಾ ಇದ್ದೇನೆ, ಒಂದು 200-300 ಕೋಟಿ ಜನಗಳಾದರೂ ಕೂಡ ಭಾರತೀಯರು ಅಂತಿದ್ದಾರೆ. ಅವರೆಲ್ಲರೂ ಅಭಿಮಾನ ಪಡಬೇಕಾಗಿರುವಂಥ ಗ್ರಂಥ. ನಾವುಗಳು ಇಂದಿನಿಂದಲೇ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಸಂಪಾದನೆಯಲ್ಲಿ 1% ಭಾಗವನ್ನು ಭಗವದ್ಗೀತಾ ಪ್ರಸಾರಕ್ಕೆ ಕೊಟ್ಟರೆ ತುಂಬ ಸಂತೋಷವಾಗುತ್ತೆ. ಭಗವದ್ಗೀತೆ ಚೆನ್ನಾಗಿ ಪ್ರಚಾರಗೊಂಡು ಜಗತ್ತಿಗೆ ಕಲ್ಯಾಣವಾಗುತ್ತೆ ಅಂತ ತಿಳಿಸುತ್ತಾ, ಇಂಥ ಪರಮ ಮಂಗಳಕರವಾದ, ಪರಮ ಪವಿತ್ರವಾದ, ಪರಮ ಶ್ರೇಷ್ಠವಾದ, ಅತ್ಯಮೂಲ್ಯವಾಗಿರುವಂಥ ಭಗವದ್ಗೀತೆಯು ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬಂದಿರುವಂಥ ಭಾಗ. ಈ ಭಗವದ್ಗೀತೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಭಗವದ್ಗೀತೆಯ ಗರಿಮೆಯನ್ನು ಹಿರಿಮೆಯನ್ನು ಅನುಭವಿಸಿ ಭಗವತ್ಪಾದ ಶಂಕರರು 8ನೇ ಶತಮಾನದಲ್ಲಿ ಈ ಭಗವದ್ಗೀತೆಗೆ ಅತ್ಯಂತ ಸುಂದರವಾಗಿರುವ ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾನೆ. ಮೊಟ್ಟ ಮೊದಲಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ಭಗವದ್ಗೀತೆಗೆ ಭಾಷ್ಯಗಳನ್ನು ಬರೆದಿದ್ದಾನೆ. ಹಿಂದಿನವರು ಬರೆದಿದ್ದಂತೆ ಯಾವುದೂ ಸಿಗ್ತಾ ಇಲ್ಲ. ಅವೈಲಬಲ್ ಭಾಷ್ಯ ಅಂದರೆ ಶಾಂಕರ ಭಾಷ್ಯ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಭಗವದ್ಗೀತೆಯನ್ನು ನೋಡಿ ಒಂದು ಮಾತನ್ನು ಬರೀತಾರೆ. ಇದು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಅತ್ಯಂತ ಪ್ರಿಯವಾಗಿರುವ ಶಾಂಕರ ಭಾಷ್ಯ. ನನಗೂ ಕೂಡ ಈ ಭಾಷ್ಯ ವಾಕ್ಯವನ್ನು ಹೇಳಿ ಗಟ್ಟು ಮಾಡಿಬಿಟ್ಟಿದ್ದಾರೆ. ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ ತಸ್ಯಾಸ್ಯ ಗೀತಾಶಾಸ್ತ್ರಸ್ಯ ಪ್ರಯೋಜನಂ ಪರಂ ನಿಶ್ರೇಯಸಂ ಸಹೇತುಕಸ್ಯ ಸಂಸಾರಸ್ಯ ಅತ್ಯಂತ ಉಪರಮ ಲಕ್ಷಣಂ. ಶಾಂಕರ ಭಾಷ್ಯ. ಈ ಭಗವದ್ಗೀತೆಯು ಎಲ್ಲ ವೇದಗಳ, ಎಲ್ಲ ಶಾಸ್ತ್ರಗಳ, ಎಲ್ಲ ಆಗಮಗಳ, ಎಲ್ಲ ದರ್ಶನಗಳ, ಎಲ್ಲ ಪುರಾಣಗಳ ಸಾರ ಸಂಗ್ರಹವಾಗಿದೆ. ಭಗವದ್ಗೀತೆಯೊಂದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟರೆ ಅವನಿಗೆ ಈ ಸಂಸಾರ ದುಃಖಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ತೊಲಗುತ್ತವೆ. ಮೋಕ್ಷವೇ ಭಗವದ್ಗೀತೆಯ ಪ್ರಯೋಜನ. ಪರಮಶ್ರೇಯಸ್ಸೇ ಭಗವದ್ಗೀತೆಯಿಂದ ಮಾನವರಿಗೆ ಉಂಟಾಗುವಂಥ ಪ್ರಯೋಜನವನ್ನು ಅರ್ಥ ಮಾಡಿಕೊಂಡು ಅಹಂ ಸಂಕ್ಷೇಪತಃ ವಿವರಣಂ ಕರಿಷ್ಯಾಮಿ. ಇದನ್ನು ಕಂಡು ನಾನು ಭಗವದ್ಗೀತೆಗೆ ಸಂಕ್ಷೇಪವಾಗಿ ವ್ಯಾಖ್ಯಾನ ಮಾಡುತ್ತೇನೆ ಬರೆದಿದ್ದಾರೆ. ಇದು ಸತ್ಯವಾದ ಮಾತು. ಈಗ ಶುರು ಮಾಡ್ತಾ ಇದ್ದೇನೆ. ಅರ್ಜುನ ರಣರಂಗಕ್ಕೆ ಬಂದಿದ್ದಾನೆ. ಕೃಷ್ಣನು ಸಾರಥಿಯಾಗಿ ಬಂದಿದ್ದಾನೆ. ಕೃಷ್ಣನು ಮುಂದ್ಗಡೆ ರಥದಲ್ಲಿ ಕೂತ್ಕೊಂಡಿದ್ದಾನೆ. ರಥದ ಮೇಲ್ಗಡೆಯಲ್ಲಿ ಅರ್ಜುನ ಕೂತ್ಕೊಂಡಿದ್ದಾನೆ. ಅರ್ಜುನನೇ ಬಾಸ್, ಶ್ರೀಕೃಷ್ಣನು ಡ್ರೈವರ್, ಸಾರಥಿಯಾಗಿದ್ದಾನೆ. ಅರ್ಜುನ ಹೇಳ್ತಾ ಇದ್ದಾನೆ, ಸೇನೆಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ಯರೇಕ್ಷೇಹಂ ಯೋದ್ಧಕಾಮಾನವಸ್ಥಿತಾನ್. ಎಲೈ ಸಾರಥಿಯೇ, ನನ್ನ ರಥವನ್ನು ತೆಗೆದುಕೊಂಡು ಹೋಗಿ ಕೌರವ ಪಾಂಡವ ಸೈನ್ಯದ ಮಧ್ಯೆ ನಿಲ್ಲಿಸೋ. ನಾನು ಎಡಗಡೆ ಬಲಗಡೆ ನೋಡ್ತೇನೆ. ಎಡಗಡೆ ಯಾರಿದ್ದಾರೆ?
ಬಲಗಡೆ ಯಾರಿದ್ದ ನೋಡಿಬಿಟ್ಟು ನನಗೆ ಪ್ರತಿಪಕ್ಷಿಗಳಾಗಿರುವ ಶತ್ರುಗಳಾಗಿರುವಂಥ ಕೌರವರನ್ನು ಒಮ್ಮೆ ನೋಡಿಬಿಟ್ಟು ಅವರ ರುಂಡ ಮುಂಡಗಳನ್ನು ತುಂಡು ತುಂಡಾಗಿಸಿಬಿಟ್ಟು ಅವರನ್ನು ರಕ್ತದ ಮಡುವಿನಲ್ಲಿ ಕೆಡು ಬಿಡ್ತೇನೆ ಕೃಷ್ಣ, ರಥ ನಿಲ್ಲಿಸು ಅಂದ. ಅರ್ಜುನ ಉತ್ಸಾಹದಿಂದ ತುಂಬಿದ್ದಾನೆ, ಕುಣಿತಾ ಇದ್ದಾನೆ. ಅರ್ಜುನನ ರಕ್ತ ಕುದೀತಾ ಇದೆ. ದುಷ್ಟರಾದಂಥ ಕೌರವರನ್ನು ಸಂಹಾರ ಮಾಡಿ ಮತ್ತೆ ನಾನು ರಾಜ್ಯಭಾರವನ್ನು ಮಾಡ್ತೇನೆ ಅಂತ ಕೃಷ್ಣನಿಗೆ ತುಂಬ ಸಂತೋಷವಾಗಿದೆ. ಅಬ್ಬಾ ಭಲೆ, ಅರ್ಜುನ ಎಷ್ಟು ಉತ್ಸಾಹಿಯಾಗಿದ್ದಾನೆ, ಎಷ್ಟು ವೀರನಾಗಿ ಬಂದಿದ್ದಾನೆ, ವೀರಾವೇಶದಿಂದ ಬಂದಿದ್ದಾನೆ ಅರ್ಜುನ. ಆಗಲಿ ಅಂಥೇಳಿ ಸಾರಥಿಯಾಗಿರುವಂಥ ಡ್ರೈವರ್ ಆಗಿರುವಂಥ ಕೃಷ್ಣ ಪರಮಾತ್ಮ ಅರ್ಜುನನ ಆಜ್ಞೆಯಂತೆ ಅವನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸ್ತ. ಅಲ್ಲಿಂದ ಪ್ರಾರಂಭವಾಗ್ತದೆ. ತತ್ರ ಪಶ್ಚಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್. ಅಲ್ಲಿ ಅರ್ಜುನ ಕಂಡಿದ್ದಾನೆ ತಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಸೋದರ ಮಾವ, ಸೋದರಮಾವನ ಮಕ್ಕಳು, ಗುರುಗಳು ಎಲ್ಲರನ್ನೂ ನೋಡಿದ ಕೂಡಲೇ ಅರ್ಜುನನಿಗೆ ಅಧ್ಯಾಸ ಪ್ರಾರಂಭವಾಯಿತು. ನನ್ನ ಚಿಕ್ಕಪ್ಪ, ಚಿಕ್ಕಪ್ಪನ ಮಕ್ಕಳು, ನಮ್ಮ ದೊಡ್ಡಪ್ಪ, ದೊಡ್ಡಪ್ಪನ ಮಕ್ಕಳು, ನನ್ನ ಸೋದರ ಮಾವನ ಮಕ್ಕಳು ಬಂದಿದ್ದಾರೆ ಅಂಥೇಳಿ ಎಲ್ಲರನ್ನೂ ನೋಡುತ್ತಾ ಅರ್ಜುನನಿಗೆ ಅವರ ಶರೀರವನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟು ಅರ್ಜುನನಿಗೆ ದುಃಖ ಪ್ರಾರಂಭವಾಯಿತು. ದೊಡ್ಡ ಕಥೆ ಇದು. ಅರ್ಜುನ ಹೇಳ್ತಾನೆ, ನಯೋತ್ಸ್ಯೇ ಇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವಃ. ಕೃಷ್ಣ ಯುದ್ಧ ಮಾಡಲಾರೆ, ಅಯ್ಯಪ್ಪ ಬಂದಿರುವಂಥವರೆಲ್ಲ ನಮ್ಮ ಬಂಧುಗಳು, ಬಾಂಧವರು, ಅಣ್ಣ ತಮ್ಮಂದಿರು, ಇವರನ್ನು ಕೊಲ್ಲಲಾರೆ, ಇವರನ್ನು ಕೊಂದರೆ ನನಗೆ ಪಾಪ ಗಂಟು ಬೀಳುತ್ತೆ ಅಂಥೇಳಿ ಗಾಂಡೀವ ಧನುಸ್ಸನ್ನು ಕೆಳಗೆ ಬಿಸಾಕಿಬಿಟ್ಟು ರಥದ ಕೆಳಗಡೆಯಲ್ಲಿ ಅರ್ಜುನ ಕೊಲ್ಯಾಪ್ಸ್ ಆಗ್ಬಿಟ್ಟ. ಅಷ್ಟು ಉತ್ಸಾಹದಿಂದ ಬಂದಿದ್ದಂಥ ಅರ್ಜುನ ಕೊಲ್ಯಾಪ್ಸ್ ಆಗಿಬಿಟ್ನೋ ಇಲ್ವೋ, ಎಲ್ಲ ಪಾಂಡವರಿಗೂ ಗಾಬರಿ ಆಯಿತು. ಧರ್ಮರಾಜ, ಭೀಮಸೇನ, ನಕುಲ, ಸಹದೇವ ಎಲ್ಲರೂ ನೋಡ್ತಾ ಇದ್ದಾರೆ. ಅರ್ಜುನ ಮೂರ್ಛಿತನ ಬಿದ್ದುಬಿಟ್ಟ. ಯುದ್ಧ ಮಾಡಲಾರೆ, ಸಾಧ್ಯವಿಲ್ಲ ಅಂತ ಬಿದ್ದುಬಿಟ್ಟಿದ್ದಾನೆ. ಆ ಸಮಯದಲ್ಲಿ 4 ಜನ ಅಣ್ಣ ತಮ್ಮಂದಿರು, 2 ಅಣ್ಣಂದಿರು, 2 ತಮ್ಮಂದಿರು ಎಲ್ಲರೂ ಕೂಡ ಅರ್ಜುನನ ಮುಟ್ಟಿದ್ದಾರೆ. ಏನು ನರನಾಡಿಗಳೇ ಆಡ್ತಾ ಇಲ್ಲ, ಪ್ರಾಣ ಹೋಗ್ತಾ ಇಲ್ಲ, ಮೂರ್ಛೆ ಬಿದ್ದು ಬಿಟ್ಟಿದ್ದಾನೆ. ಆ ಸಮಯದಲ್ಲಿ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ತಮಾಷೆ ಹೇಳ್ತಾ ಇದ್ರು. ಆಗ ಸ್ಪೆಷಲಿಸ್ಟೆಲ್ಲ ಕರೆಸ್ತಾರಂತೆ. ಕಿಡ್ನಿಯಾಲಜಿಸ್ಟು, ಯುರಾಲಜಿಸ್ಟು, ನೆಫ್ತಾಲಜಿಸ್ಟು, ಅಫ್ಥಾಲ್ಮಾಲಜಿಸ್ಟು, ಕಾರ್ಡಿಯಾಲಜಿಸ್ಟು, ಸ್ಕಿನ್ನಾಲಜಿಸ್ಟು, ಹಾರ್ಟಾಲಜಿಸ್ಟು, ನೋಸಾಲಜಿಸ್ಟು, ಐಯಾಲಜಿಸ್ಟು, ಆಮೇಲೆ ಟೂತಾಲಜಿಸ್ಟು, ಎಲ್ಲ ಆಲಜಿಸ್ಟು ಎಲ್ಲರನ್ನೂ ಕರೆಸಿದ್ದಾರೆ. ಎಲ್ಲ ಡಾಕ್ಟ್ರು ಬಂದರು, ನೋಡಿದರು. ಅರ್ಜುನನ್ ಏನೂ ಆಗಿಲ್ಲ, ಫೈನ್ ಆಗಿದ್ದಾನೆ ಅಂತ ಇದ್ದಾರೆ. ಅರ್ಜುನನಿಗೆ ಹಾರ್ಟ್ ಸರಿಯಾಗಿದೆ, ಕಿಡ್ನಿ ಸರಿಯಾಗಿದೆ, ಕಣ್ಣು ಸರಿಯಾಗಿದೆ, ಎಲ್ಲವೂ ಸರಿಯಾಗಿ, ನೋ ಕಂಪ್ಲೈಂಟ್. ಆದರೆ ಪೇಷಂಟ್ ಹ್ಯಾಸ್ ಕೊಲ್ಯಾಪ್ಸ್ಡ್. ಯಾರಿಗೂ ಕೂಡ ಅರ್ಜುನನ್ ಬಂದಿದ್ದಂಥ ರೋಗವನ್ನು ಪತ್ತೆ ಮಾಡಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ಭೀಷ್ಮಾದಿಗಳು ಯದ್ಯಪಿ ಶತ್ರುಪಕ್ಷದಲ್ಲಿದ್ದರೂ ಸಹಿತ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಧರ್ಮರಾಜ, ಭೀಮಸೇನ, ನಕುಲ ಸಹದೇವ ಎಲ್ಲರೂ ಸೇರಿಕೊಂಡು ಕೃಷ್ಣ ನೀ ನೋಡಪ್ಪ ಅಂದರು. ಈ ಬಂದಿರುವಂಥ ಆಲಜಿಸ್ಟ್ಗೆ ಅರ್ಜುನನ ರೋಗವನ್ನು ಡಯೋಗ್ನೋಸ್ ಮಾಡುವುದಕ್ಕಾಗಲಿಲ್ಲ, ನೀನು ಬಾ ಅಂತ ಕರೆದಿದ್ದಾರೆ. ಕೃಷ್ಣ ಹೇಳ್ದ, ನಾನು ಬರೋದಿಲ್ಲಪ್ಪ, ಆಫ್ಟರ್ ಆಲ್ ಐ ಆಮ್ ಎ ಡ್ರೈವರ್, ನಾನು ಜಟಗಾಸಾಬಿ ಆಟೋ ಡ್ರೈವರ್. ನಂದೇನಪ್ಪ ಅಂದರೆ ನಮ್ಮ ಬಾಸ್ ಹೇಳ್ದ ಲೆಫ್ಟ್ ರೈಟ್ ಸ್ಟಾಪ್ ಮಾರ್ಚ್ ಅಂತ ಬಾಸ್ ಹೇಳ್ತಾರೆ, ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಇಂದ. ನೀನು ಪುರಾಣವೆಲ್ಲ ಸರಿ, ಬಾ ನೀನು ಬಂದು ಅರ್ಜುನನ ನಾಡಿಯನ್ನು ಹಿಡಿ ಅಂತ ಹೇಳಿದ್ದಾರೆ. ಆಗ
ಕೃಷ್ಣ ಪರಮಾತ್ಮನು ಬಂದು ಅರ್ಜುನನ ನಾಡಿ ಹಿಡಿದಿದ್ದಾನೆ. ಅರ್ಥವಾಯಿತು ಅಂದ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬಂದಿರುವಂಥ ರೋಗವನ್ನು ಡಯೋಗ್ನೋಸ್ ಮಾಡಿದ. ಅರ್ಜುನನಿಗೆ ಬಂದಿರುವಂಥ ರೋಗ ಅಧ್ಯಾಸ ರೋಗ, ಅವಿದ್ಯಾ ರೋಗ, ಇವರೆಲ್ಲರನ್ನು ನಾನು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪಾಪ ಅರ್ಜುನ ತುಂಬ ಬುದ್ಧಿವಂತ, ಪ್ರಚಂಡ ಮಹಾವಿವೇಕಿ, ಆದರೆ ಅವನೊಬ್ಬ ಅಜ್ಞ. ಅರ್ಜುನನಿಗೆ ಆತ್ಮಜ್ಞಾನವಾಗಿಲ್ಲ, ಅರ್ಜುನನಿಗೆ ಬ್ರಹ್ಮಜ್ಞಾನವಾಗಿಲ್ಲವಾದ್ದರಿಂದ ಅಧ್ಯಾಸದಲ್ಲಿ ಮುಳುಗಿಬಿಟ್ಟಿದ್ದಾನೆ. ಇವನನ್ನು ಮೇಲೆ ಕೆತ್ತಬೇಕಾದರೆ ಆತ್ಮಜ್ಞಾನವೆಂಬ ಕ್ರೇನ್ ಬೇಕು ಅಂದ. ಎಲ್ಲರೂ ಸೇರಿಕೊಂಡು ನೀನೇ ಆತ್ಮಜ್ಞಾನೋಪದೇಶವನ್ನು ಮಾಡಪ್ಪ ಅಂದಿದ್ದಾರೆ. ಆಗಲಿ ಅಂಥೇಳಿ ಎಲ್ಲರೂ ಕೇಳಿದಂತೆ ಕೃಷ್ಣ ಪರಮಾತ್ಮ ಸಿದ್ಧನಾಗಿದ್ದಾನೆ. ಆಗ ಅರ್ಜುನ ಬಂದು ಹೇಳ್ತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಃ ಯಚ್ಛೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನ. ಭಗವಂತ, ನಾ ತಪ್ಪು ಮಾಡಿಬಿಟ್ಟೆ. ನಿನ್ನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನನ್ನು ನಾನು ಜಡ್ಗ ಸಾವಿ ಅಂತ ತಿಳ್ಕೊಂಡ್ಬಿಟ್ಟು, ಡ್ರೈವರ್ ಅಂತ ತಿಳ್ಕೊಂಡ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟೆ. ಸ್ವಾಮಿ ಕಾಪಾಡು. ನನಗೀಗ ಧರ್ಮ ಸಮೂಹ ಉಂಟಾಗಿದೆ. ಕರ್ತವ್ಯ ವಿವೇಕದಿಂದ ಭ್ರಷ್ಟನಾಗಿದ್ದೇನೆ. ನಾನು ಯಾರೂ ಅಂತ ಅರ್ಥವಾಗ್ತಾ ಇಲ್ಲ. ನನಗೆ ನೀನು ಯಾರೂ ಅಂತ ಅರ್ಥವಾಗ್ತದೆ. ನೀನು ಜಗದ್ಗುರು, ನೀನು ಭಗವಂತ, ನೀನು ಪರಮಾತ್ಮ, ಅನುಗ್ರಹ ಮಾಡಬೇಕು ಅಂಥೇಳಿ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನಾನು ನಿನಗೆ ಶರಣು ಹೊಂದಿದ್ದೇನೆ. ನೀನೇ ನನಗೆ ಗತಿ, ನೀನೇ ನನಗೆ ತಂದೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ. ಹೇ ಕೃಷ್ಣ ಅಂತೇಳಿ ನಮಸ್ಕಾರ ಮಾಡ. ನಾನು ನಿನ್ನ ಶಿಷ್ಯ, ನೀ ನನ್ನ ಗುರು, ಜ್ಞಾನೋಪದೇಶ ಮಾಡು ಅಂತೇಳಿ ಇಲ್ಲಿಂದ ಮುಂದಕ್ಕೆ ಭಗವದ್ಗೀತಾ ಪ್ರಾರಂಭವಾಗತ್ತೆ ಅಂತ ಈ ಕಥೆಯನ್ನು ತಮಾಷೆಯಾಗಿ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದರು. ಭಗವಂತನ ಮೊಟ್ಟ ಮೊದಲ ಉಪದೇಶ ಏನು ಗೊತ್ತಾ? ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಶ್ಚ ನಾನು ಶೋಚಂತಿ ಪಂಡಿತ. ಅರ್ಜುನನೇ, ನೀನು ತುಂಬ ಬುದ್ಧಿವಂತ, ಒಳ್ಳೆ ವಾಗ್ಮಿ, ತುಂಬ ವಿವೇಕಿ, ಆದರೆ ನೀನೊಬ್ಬ ಹುಚ್ಚ. ಒಳ್ಳೊಳ್ಳೆ ಮಾತನಾಡ್ತಾ ಲೋಕಾಂತರದ ವಿಚಾರ, ಜನ್ಮಾಂತರದ ವಿಚಾರ ಎಲ್ಲವನ್ನು ಮಾತಾಡ್ತಾ ಇದ್ದೀಯ. ನಿನಗೆ ಆತ್ಮಜ್ಞಾನವಾಗಿಲ್ಲ ಅಂಥೇಳಿ ಆತ್ಮಜ್ಞಾನವನ್ನು ಉಪದೇಶ ಮಾಡುವುದಕ್ಕಾಗಿ ಭಗವದ್ಗೀತಾ ಪ್ರಾರಂಭವಾಗಿದೆ. ಇಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಒಂದು ಸೊಗಸಾದ ಮಾತನ್ನು ಬರ್ತೀನಿ. ತತ್ರೈವಂ ಧರ್ಮ ಸಮ್ಮೂಢಚೇತಸಃ ಮಹತಿ ಶೋಕಸಾಗರೆ ನಿಮಗ್ನಸ್ಯ ಅರ್ಜುನಸ್ಯ ಅನ್ಯತ್ರ ಆತ್ಮಜ್ಞಾನಾತ್ ಉದ್ಧರಣಮಪಶ್ಯನ್ ಭಗವಾನ್ ವಾಸುದೇವಃ ತಂ ಅರ್ಜುನಂ ಧೀರಂ ಪ್ರಾಜ್ಞಂ ತಸ್ಮಾತ್ ಸಂಸಾರ ಸಾಗರಾತ್ ಅವಿದ್ಯಾ ಮಹೋದಧೇಃ ಉಜ್ಜಿಧೀರ್ಷು ಆತ್ಮಜ್ಞಾನಾಯ ಅವತಾರಯನ್ನಾಹ. ಏನು ಶಂಕರ ಭಾಷ್ಯ, ಏನು ಭಗವದ್ಗೀತಾ ಸಂದೇಶ, ಅದ್ಭುತವಾಗಿದೆ. ಇದನ್ನು ಪಾಠ ಮಾಡುವಾಗ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಪೂಜ್ಯರಾದಂಥ ಸದ್ಗುರು. ಒಂದು ಜ್ಞಾಪಕ ಬಂದ್ಬಿಡ್ತೀಗ, ನಾನು ಬುರುಡೆ ಮೇಲೆ ಕೂತ್ಕೊಂಡಿದ್ದಾರೆ, ಹೇಳು 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 ಅಂತಾರೆ, ಸಮಯವಿಲ್ಲ. ಒಂದು ಮಾತು ಹೇಳಿದ್ರು ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನು ನಾನು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅಂತ ಧ್ಯಾನ ಮಾಡ್ತೀನಿ. ಅವರೇ ನನ್ನ ಪಾಲಿಗೆ ಶ್ರೀಕೃಷ್ಣ ಪರಮಾತ್ಮ, ಅವರೇ ನನ್ನ ಪಾಲಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಒಂದು ಮಾತು ಹೇಳ್ತಾ ಇದ್ರು, ನೋಡಪ್ಪ ಮಗು ಅನ್ನೋರು, ನೋಡು ಮಗು, ಭಗವದ್ಗೀತಾ ಎನ್ನುವಂತಹದ್ದು ಜ್ಞಾನಾಮೃತ ಸಾಗರ.
ಜ್ಞಾನಾಮೃತ ಪುಷ್ಕರಣಿ, ಜ್ಞಾನಾಮೃತ ಸರೋವರ, ಅದರಲ್ಲಿ ಬರೀ ಜ್ಞಾನಾಮೃತವೇ ತುಂಬಿದೆ. ಆ ಜ್ಞಾನಾಮೃತ ಸರೋವರಕ್ಕೆ ಇಳಿಯಬೇಕಾದರೆ ಶಾಂಕರ ಭಾಷ್ಯಗಳು ಸುವರ್ಣ ಸೋಪಾನದಂತೆ ಇವೆ ಅಂತ ತಿಳ್ಕೊ. ಬಂಗಾರದ ಸೋಪಾನಗಳು ಬಾ ಯಾವುದು? ಶಾಂಕರ ಭಾಷ್ಯ ಚೆನ್ನಾಗಿದೆ ಅಂತ ಹೇಳ್ತಾ ಶಂಕರಾಚಾರ್ಯರು, ಅರ್ಜುನನು ಈಗ ಶೋಕ ಮೋಹ ಸಾಗರ ಮುಳುಗಿಬಿಟ್ಟಿದೆ. ಶೋಕ ಮೋಹ ಇದಕ್ಕೇನು ಕಾರಣ? ಅಜ್ಞಾನ ಕೂಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಇವನನ್ನ ಶೋಕ ಮೋಹ ಸಾಗರದಿಂದ, ಅವಿದ್ಯಾ ಕಾಮ ಕರ್ಮ ಸಾಗರದಿಂದ ಮೇಲಕ್ಕೆ ಎತ್ತಬೇಕಾದರೆ ಅದಕ್ಕೆ ಒಂದು ಅದ್ಭುತವಾದ ಸ್ಟ್ರಾಂಗೆಸ್ಟ್ ಕ್ರೇನ್ ಬೇಕು. ಆ ಕ್ರೇನ್ ಯಾವುದಪ್ಪ ಅಂದರೆ ಆತ್ಮಜ್ಞಾನವೇ ಕ್ರೇನ್. ಆತ್ಮಜ್ಞಾನವಿಲ್ಲದೆ ಹೋದರೆ ಶೋಕ ಮೋಹ ಸಾಗರದಲ್ಲಿ ಮುಳುಗಿರುವಂಥ ಅರ್ಜುನನನ್ನು ಅಲ್ಲಿಂದ ಮೇಲಕ್ಕೆ ಎತ್ತುವುದು ಸಾಧ್ಯವಿಲ್ಲ. ಒಂದು ಆನೆ 5,000 kg ತೂಕ ಇದೆ, ಅದು ನದಿಯಲ್ಲಿ ಹೋಗ್ತಾ ಇತ್ತು, ಬಿತ್ತು ಸತ್ತೋಯ್ತು. ಆ ಆನೆಯನ್ನು ಎತ್ತಬೇಕು. ಹೇಗೆ ಎತ್ತೋದು? 1,000 ಜನ ಬಂದು ಎತ್ತಕ್ಕಾಗಲ್ಲ, ಕ್ರೇನ್ ಬೇಕಲ್ವೇ? ಸೊಗಸಾದ ಕ್ರೇನ್. ಅದು ಹೇಗಿರಬೇಕು? ಸುಮಾರು 10,000 kg ತೂಕವನ್ನು ಎತ್ತುವಂಥ ಕ್ರೇನ್ ತಂದು ಎತ್ತಬೇಕು. ಅದೇ ರೀತಿಯಲ್ಲಿ ಅರ್ಜುನ ಮಹಾಬುದ್ಧಿವಂತ. ಅರ್ಜುನನಿಗೆ ಉಪಾಸನಾ ಯೋಗ ಗೊತ್ತು, ಅರ್ಜುನನಿಗೆ ಧ್ಯಾನ ಯೋಗ ಗೊತ್ತು, ಅರ್ಜುನನಿಗೆ ಭಕ್ತಿ ಯೋಗ ಗೊತ್ತು, ಎಲ್ಲವೂ ಗೊತ್ತಿದೆ. ಪ್ರಚಂಡ ಒಂದು ಮಾತ್ರ ಗೊತ್ತಿಲ್ಲ. ಯಾವುದು? ಆತ್ಮಜ್ಞಾನ ಒಂದನ್ನು ಬಿಟ್ಟು ಇದನ್ನು ತಿಳಿದುಕೊಂಡು ವಾಸುದೇವ ಗೀತಾಚಾರ್ಯ ಕೃಷ್ಣ ಪರಮಾತ್ಮನು ಅರ್ಜುನನನ್ನು ಶೋಕ ಮೋಹ ಸಾಗರದಿಂದ, ಅವಿದ್ಯಾಂಧಕಾರದಿಂದ ಮೇಲಕ್ಕೆ ಎತ್ತುವುದಕ್ಕಾಗಿ ಆತ್ಮಜ್ಞಾನಾಯ ಉಪದೇಶಯನ್, ಆತ್ಮಜ್ಞಾನವನ್ನು ಉಪದೇಶ ಮಾಡಿದ್ದಾನೆ ಎಂದು. ಒಟ್ಟಿನಲ್ಲಿ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ, 700 ಶ್ಲೋಕಗಳಿವೆ, ಸುಮಾರು 570 ಶ್ಲೋಕಗಳು ಏನೋ ಗೀತಾಚಾರ್ಯನ ಉಪದೇಶಗಳು. ಅದನ್ನು ಪೂಜ್ಯರಾದಂಥ ಸದ್ಗುರು ಹೇಳ್ತಾ ಇದ್ರು, ಪ್ರಧಾನವಾಗಿ 2 ಭಾಗ ಮಾಡ್ಕೊಂಬರು. ಒಂದು ಪ್ರವೃತ್ತಿ ಧರ್ಮ, ಒಂದು ನಿವೃತ್ತಿ ಧರ್ಮ, ಎರಡನ್ನು ಉಪದೇಶ ಮಾಡಿದ್ದಾನೆ. ಪ್ರವೃತ್ತಿ ಧರ್ಮವೆಲ್ಲವೂ ಕೂಡ ಕರ್ತೃತಂತ್ರವಾದ ಸಾಧನ. ಮಾಡುವ ಕರ್ಮಗಳನ್ನು ಆಶೆ ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಫಲಸಂಗರಹಿತನಾಗಿ ಕರ್ಮಗಳನ್ನು ಮಾಡು. ಭಗವಂತ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ. ನೀನು ಕರ್ಮಗಳನ್ನು ಮಾಡುವಾಗ ಫಲಾಪೇಕ್ಷೆಯನ್ನು ಮಾಡಿಕೊಳ್ಳದೆ ಕರ್ಮಗಳನ್ನು ಮಾಡಪ್ಪ. ಇಲ್ಲಿಂದ LKGಯಿಂದ ಪ್ರಾರಂಭ ಮಾಡಿಕೊಂಡು PhDವರೆಗೆ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಸಂಪೂರ್ಣವಾಗಿ ಗೀತಾಚಾರ್ಯನು ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಏನೂ ತಿಳಿಯದೇ ಇರುವಂಥ ಪ್ರಾರಂಭದ ವಿದ್ಯಾರ್ಥಿಗಳಿಗೂ ಭಗವದ್ಗೀತಾ ಪ್ರಯೋಜನಕಾರಿ. ಅಲ್ಪ ಸ್ವಲ್ಪ ತಿಳ್ಕೊಂಡು ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಬೇಕು ಅನ್ನುವಂಥ ಮುಮುಕ್ಷಿಗಳಿಗೂ ಭಗವದ್ಗೀತಾ ಒಳ್ಳೆ ಗೈಡ್ ಆಗಿದೆ. ಇನ್ನೆಲ್ಲವನ್ನೂ ತಿಳ್ಕೊಂಡು ಯಾರು ಸನ್ಯಾಸಿಗಳಾಗಿದ್ದಾರೆಯೋ, ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಥಾಯ ಅತಭಿಕ್ಷಾಚರ್ಯಂ ಚರಂತಿ, ಅಂಥವರಿಗೆ ಆತ್ಮಜ್ಞಾನದ ಮರ್ಮವನ್ನು, ಆತ್ಮಜ್ಞಾನದ ಸ್ವರೂಪವನ್ನು, ಮೋಕ್ಷ ಸ್ವರೂಪವನ್ನು ಭಗವದ್ಗೀತಾ ಉಪದೇಶ ಮಾಡುತ್ತೇನೆ. ಆದ್ದರಿಂದ ಭಗವದ್ಗೀತೆಯು LKGಯಿಂದ ಪ್ರಾರಂಭ ಮಾಡಿಕೊಂಡು PhDವರೆಗಿರುವ ಎಲ್ಲ ಅಧ್ಯಾತ್ಮ ಸಾಧಕರಿಗೂ ಕೂಡ ಕೈಪಿಡಿಯಾಗಿದೆ ಅಂತ ಹೇಳ್ತಾ ಇದ್ದು. ಇದು ಸತ್ಯವಾದ ಮಾತು. ಭಗವದ್ಗೀತೆಗೆ ಭಾಷ್ಯಕಾರ ಶಂಕರರು ಅದ್ಭುತವಾದಂಥ ಭಾಷ್ಯವನ್ನು ಬರೆದಿದ್ದ. ಶಂಕರರು ಭಾಷ್ಯವನ್ನು ಬರೆದ ಮೇಲೆ ಭಗವದ್ಗೀತೆಗೆ ಒಂದು ಶುಕ್ರದಶೆ ಪ್ರಾರಂಭವಾಗೋಯಿತು. ಅಲ್ಲಿವರೆಗೂ ಭಗವದ್ಗೀತೆಯ ಮಹತ್ವ ಯಾರಿಗೂ ಅರ್ಥವಾಗ್ತಾ ಇದ್ದಿಲ್ಲ. ಶಂಕರರು ಭಾಷ್ಯವನ್ನು ಬರೆದ್ರೆ ನೋಡ್ರಿ, ಅದರಿಂದ ಭಗವದ್ಗೀತೆಯ ಶುಕ್ರದಶೆ ಬಂದು ಎಲ್ಲ ಭಾಷೆಗಳಿಗೂ ತರ್ಜುಮೆಯಾಗಿದೆ. ಭಾರತ ದೇಶದ
ಧರ್ಮ ಗ್ರಂಥಗಳು, ತತ್ವಬೋಧಕ ಗ್ರಂಥ ಸಾವಿರಾರಿವೆ. ಎಲ್ಲ ಗ್ರಂಥಗಳ ಪೈಕಿ ಭಗವದ್ಗೀತೆಗೆ ಮಾತ್ರವೇ ಸಾವಿರಾರು ತರಹದ ವ್ಯಾಖ್ಯಾನ, ಸಾವಿರಾರು ಭಾಷೆಗಳಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಭಾಷೆಗಳಿಗೂ ತರ್ಜಮೆಗೊಂಡಿರುವಂಥ ಗ್ರಂಥಗಳು ಎರಡು. ಒಂದು ಬೈಬಲ್, ಮತ್ತೊಂದು ಭಗವದ್ಗೀತಾ. ಭಗವದ್ಗೀತಾ ಉರ್ದು ಭಾಷೆಗೂ ತರ್ಜಮೆಯಾಗಿದೆ, ಭಗವದ್ಗೀತಾ ಜರ್ಮನ್ ಭಾಷೆಗೂ ತರ್ಜಮೆಯಾಗಿದೆ. ಎಲ್ಲ ಭಾಷೆಗಳಿಗೂ ತರ್ಜಮೆಗೊಂಡು ಎಲ್ಲ ಅಧ್ಯಾತ್ಮ ಸಾಧಕರ ದಾಹವನ್ನು ಅದು ತೀರಿಸ್ತಾ ಇದೆ. ಅಂಥ ಪವಿತ್ರವಾಗಿರುವ ಭಗವದ್ಗೀತೆ 18 ಅಧ್ಯಾಯಗಳಲ್ಲಿ 18 ವಿಚಾರಗಳನ್ನು ಭಗವಂತ ತಿಳಿಸಿದ್ದಾನೆ. ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ಕರ್ಮ ಸನ್ಯಾಸ ಯೋಗ, ಧ್ಯಾನಯೋಗ, ಜ್ಞಾನ ವಿಜ್ಞಾನ ಯೋಗ, ಅನಂತರ ಅಕ್ಷರ ಬ್ರಹ್ಮಯೋಗ, ವಿಭೂತಿ ಯೋಗ, ವಿಶ್ವರೂಪ ಯೋಗ ಅಂಥೇಳಿ ಎಲ್ಲ ವಿಚಾರವನ್ನೂ ಒಳಗೊಂಡೆ. ತದಿದಂ ಗೀತಾ ಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ. ಆದರೆ ಪ್ರಧಾನವಾಗಿ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಗುರುಗಳ ಅಭಿಪ್ರಾಯದಂತೆ ಬ್ರಹ್ಮಜ್ಞಾನವನ್ನು, ಆತ್ಮಜ್ಞಾನೋಪದೇಶವೇ ಭಗವದ್ಗೀತೆಗೆ ಪರಮ ತಾತ್ಪರ್ಯ. ಭಗವದ್ಗೀತೆ ಸಕಲ ವೇದಾಂತಗಳ ಸಾರ ಸಂಗ್ರಹವಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥದಲ್ಲಿ ಭಗವದ್ಗೀತೆಯಿಂದ ಅನೇಕ ವಾಕ್ಯಗಳನ್ನು ಉದ್ಧರಿಸಿದ್ದಾರೆ. ನೋಡಿ, ಬೇಕಾದಷ್ಟು ಗೀತೆಗಳಿವೆ. ಉದ್ಧವ ಗೀತ, ಪಾಂಡವ ಗೀತ, ಕೃಷ್ಣ ಗೀತ, ನಾರದ ಗೀತ, ವಸಿಷ್ಠ ಗೀತ, ಆಮೇಲೆ ಅವಧೂತ ಗೀತ, ಗುರುಗೀತ, ಬೇಕಾದಷ್ಟು ಗೀತಾ ಗ್ರಂಥಗಳು ಪ್ರಸಿದ್ಧವಾಗಿದ್ದರು. ಗೀತಾ ಎಂದ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂಥ ತತ್ವ ಜಿಜ್ಞಾಸುಗಳಿಗೆ ಆನಂದ ಉಂಟು ಮಾಡುವಂಥ ಏಕೈಕ ಗೀತ ಎಂದರೆ ಭಗವದ್ಗೀತೆ. ಇದೆಲ್ಲ ಪೂಜ್ಯರಾದಂಥ ನನ್ನ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಹೇಳ್ತಾ ಇದ್ದೆ. ಈ ಭಗವದ್ಗೀತೆಯ ಮಹತ್ವವೇನಪ್ಪ ಅಂದರೆ, ನೋಡಿ, 4ನೇ ಅಧ್ಯಾಯ ಶುರು ಮಾಡ್ತಾರೆ ಭಗವಂತ. ಏನಂತ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತೆ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. 2-3 ಅಧ್ಯಾಯಗಳು, 18 ಅಧ್ಯಾಯಗಳಲ್ಲಿ ಆತ್ಮಜ್ಞಾನ ತುಂಬಿ ಹೋಗಿದೆ. ಉಪದೇಕ್ಷ್ಯಂತೆ ತೇ ಭಕ್ತಿಂ ಹೇಳಲಿಲ್ಲ, ಉಪದೇಕ್ಷ್ಯಂತೆ ತೇ ಪೂಜಾಂ ಹೇಳಲಿಲ್ಲ, ಉಪದೇಕ್ಷ್ಯಂತೆ ತೇ ಧ್ಯಾನಂ ಹೇಳಲಿಲ್ಲ, ಉಪದೇಕ್ಷ್ಯಂತೆ ತೇ ಯಜ್ಞಂ. ಯಾವುದನ್ನು ಹೇಳದೆ ಬ್ರಹ್ಮನಿಷ್ಠರಾದ ಶ್ರೋತ್ರಿಯರಾದ ತತ್ವನಿಷ್ಠರು ಉಪದೇಕ್ಷ್ಯಂತೆ ತೇ ಜ್ಞಾನಂ. ಜ್ಞಾನದಿಂದಲೇ ಮೋಕ್ಷ, ಜ್ಞಾನದಿಂದಲೇ ಅವಿದ್ಯಾ ನಿವೃತ್ತಿ, ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಎನ್ನುವುದು ಎಲ್ಲ ವೇದಾಂತಗಳ ಸಿದ್ಧಾಂತ. ಅದನ್ನು ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ಭಗವಂತನು ಸುಲಭವಾಗಿ ಹೇಳಿ, ಅದನ್ನು ಭಗವಾನ್ ವೇದವ್ಯಾಸರು ನಮ್ಮಂಥ ಜಿಜ್ಞಾಸು ಜನಗಳಿಗೆ ಅನುಗ್ರಹ ಮಾಡಿದ್ದಾರಾದ್ದರಿಂದ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಅಂಥೇಳಿ ಯಾವುದೊಂದನ್ನು ತಿಳಿದುಕೊಂಡರೆ ಮತ್ತೆ ಮನುಷ್ಯನಿಗೆ ಮೋಹ ಉಂಟಾಗುವುದಿಲ್ಲವೋ ಅದೇ ಆತ್ಮಜ್ಞಾನ. ಯಜ್ಞಾತ್ವಾ ನೇಹ ಭೂನ್ಯೋನ್ಯತೆ ಜ್ಞಾತವ್ಯಮವಶಿಷ್ಯತೆ. ಯಾವ ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಮತ್ತೆ ತಿಳಿಯಬೇಕಾದದ್ದೇ ಇಲ್ಲವೋ. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಎನ್ನುವಂಥ ಉಪನಿಷತ್ತಿನ ಸಂದೇಶವನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಜ್ಞಾನದ ಫಲವೇನು ಅಂತ ಕೇಳಿದರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. 4ನೇ ಅಧ್ಯಾಯದಲ್ಲಿ 34, 4, 39 ಎರಡೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಶ್ಲೋಕಗಳು. ಶ್ರದ್ಧಾವಾನ್ ಜ್ಞಾನಂ ಲಭತೆ. ನೋಡಿ, ಶ್ರದ್ಧಾವಾನ್ ಜಪಂ ಕರೋತಿ ಹೇಳಲಿಲ್ಲ,
ಶ್ರದ್ಧಾವಾನ್ ಪೂಜಾಂ ಕರೋತಿ ಹೇಳಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾವನು ಶ್ರದ್ಧಾವಂತನೋ, ಯಾವನು ತತ್ಪರನೋ, ಯಾವನು ಇಂದ್ರಿಯ ನಿಗ್ರಹ ಉಳ್ಳವನೋ ಅರ್ಜುನನೇ ಅಂತ ಉತ್ತಮನಾಗಿರುವ ಸಾಧಕ ಆತ್ಮಜ್ಞಾನವನ್ನು ಪಡ್ಕೊಂಡು ಜ್ಞಾನಂ ಲಬ್ಧ್ವಾ ಬ್ರಹ್ಮಜ್ಞಾನವನ್ನು ಪಡ್ಕೊಂಡ. ಏನು ಫಲದಿಂದ? ಪರಾಂ ಶಾಂತಿಂ, ಪರಾಶಾಂತಿಯನ್ನು ಹೊಂದುತ್ತಾನೆ. ಬರೀತಾರೆ ಶಂಕರ, ಪರಾಂ ಶಾಂತಿಂ ಮೋಕ್ಷಾಖ್ಯಾಂ. ಬಾ, ಮೋಕ್ಷಕ್ಕೆ ಮತ್ತೊಂದು ಹೆಸರು ಪರಾಶಾಂತಿ. ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ, ಕಠೋಪನಿಷತ್ತಿನ ಮಂತ್ರ. ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ಅನ್ನುವಂತೆ ಮೋಕ್ಷವನ್ನೇ ಹೊಂದುತ್ತಾನೆ. ಅಲ್ಲಿ ಭಗವತ್ಪಾದ ಶಂಕರರು ಭಾಷ್ಯದಲ್ಲಿ ಒಂದು ಸುಂದರ ಮಾತು ಬರೆದಿದ್ದಾರೆ. ಏನಂತ? ಆತ್ಮಜ್ಞಾನಾತ್ ಜಡಿತಿ ಮೋಕ್ಷೋ ಭವತಿ ಇತಿ ಸರ್ವಶಾಸ್ತ್ರನ್ಯಾಯ ಸುನಿಶ್ಚಿತೋರ್ಥಃ ಇತಿ. ಆತ್ಮಜ್ಞಾನ ಉಂಟಾ ಸಮ್ಯಕ್ ದರ್ಶನಾತ್ ಜಡಿತಿ ಮುಕ್ತೋ ಭವತಿ. ಸಮ್ಯಕ್ ದರ್ಶನಾತ್ ಜಡಿತಿ ಮೋಕ್ಷ ಪ್ರಾಪ್ಯತೆ. ಸಮ್ಯಜ್ಞಾನ ಉಂಟಾದ ಕೂಡಲೇ ಸಮ್ಯಜ್ಞಾನದಿಂದ ಮೋಕ್ಷವನ್ನೇ ಹೊಂದುತ್ತಾನೆ ಎನ್ನುವಂತಹದ್ದು ಎಲ್ಲ ಶಾಸ್ತ್ರಗಳಲ್ಲಿ ನ್ಯಾಯದಿಂದ ನಿಶ್ಚಿತವಾಗಿರುವ ತಾತ್ಪರ್ಯ. ಒಟ್ಟಿನಲ್ಲಿ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಮಚರೇ ನಾಧಿಗಚ್ಚೆ. ಮುಂದೆ ಭಗವಂತನು ಭಗವದ್ಗೀತೆಯಲ್ಲಿ ಅನೇಕ ಕಡೆಗಳಲ್ಲಿ ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಂ ಯಶೇಷತಃ. ಅರ್ಜುನನೇ, ನಾನು ನಿನಗೆ ಅನುಭವಪೂರ್ಣವಾಗಿರುವ ಜ್ಞಾನೋಪದೇಶವನ್ನು ಮಾಡ್ತೇನಪ್ಪ, ಬ್ರಹ್ಮಜ್ಞಾನವನ್ನು ಮಾಡ್ಕೊ ಅಂತ ಹೇಳ್ತಾರೆ. ಮುಂದೆ 13ನೇ ಅಧ್ಯಾಯದಲ್ಲಿಯೂ ಕೂಡ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ತಮ್ಮಮ ಅಂತ ಹೇಳ್ತಾ ಜ್ಞಾನ ವಿಚಾರವನ್ನೇ ಹೇಳಿದ್ದಾನೆ. ಅರ್ಜುನನೇ, ನಾನು ನಿನಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಯಾವನು ಕ್ಷೇತ್ರಜ್ಞನೆಂದು ಪ್ರಸಿದ್ಧನಾಗಿರುವಂಥ ಜೀವಾತ್ಮನೋ ಇವನು ಅಸಂಸಾರಿಯಾದ ಪರಬ್ರಹ್ಮ ಸ್ವರೂಪನೆ ಎಂದು ತಿಳಿದುಕೊ. ಇದೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಎನ್ನುವ ಮಹಾವಾಕ್ಯಗಳ ತಾತ್ಪರ್ಯ. ಇದನ್ನು ತಿಳಿಸಿಬಿಟ್ಟು ಇಂಥ ಬ್ರಹ್ಮಜ್ಞಾನ ಪ್ರಾಪ್ತಿಯಿಂದ ಅಮೃತತ್ವ ದೊರಕುತ್ತದೆ, ಸಂತೋಷ. ಇಂಥ ಬ್ರಹ್ಮಜ್ಞಾನವನ್ನು ಮಾನವರು ತತ್ವ ಜಿಜ್ಞಾಸು ಸಾಧಕರು ಹೇಗೆ ಹೊಂದಬೇಕು ಅಂತ ಕೇಳಿದರೆ ಅದಕ್ಕೆ ಸಾಧನೆ ಹೇಳಿದ್ದಾರೆ ಭಗವಂತ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತ್ಯದಾರ್ಜವಂ ಆಚಾರ್ಯೋಪಾಸನಂ ಶೌಚಂ. 20 ಸಹಕಾರಿ ಸಾಧನಗಳನ್ನು ಹೇಳುತ್ತಾ ಅದರ ಮಧ್ಯೆ ಆಚಾರ್ಯೋಪಾಸನಂ, ಸದ್ಗುರು ಸೇವೆಯನ್ನು ಮಾಡು, ಸದ್ಗುರುಗಳನ್ನು ಸಂತೋಷಪಡಿಸು. ಸದ್ಗುರುಗಳು ಪ್ರಸನ್ನರಾದರೆ ಆತ್ಮಜ್ಞಾನೋಪದೇಶವನ್ನು ಮಾಡುತ್ತಾನೆ ಅಂತ ಹೇಳಿಬಿಟ್ಟು ಮುಂದೆ ಭಗವಂತ ಹೇಳ್ತಾನೆ, ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ. ಬ್ರಹ್ಮಜ್ಞಾನದ ಫಲವೇನಪ್ಪ ಅಂದರೆ ಸರ್ವತ್ರ ಸಮಾತ್ಮ ದರ್ಶನಂ. ಎಲ್ಲರಲ್ಲಿಯೂ ಕೂಡ ಇರುವಂಥ ಒಬ್ಬನೇ ಪರಮಾತ್ಮನನ್ನು ಕಾಣುತ್ತಾನಪ್ಪ. ಸಮಂ ಸರ್ವೇಷು ಭೂತೇಷು. ಅಬ್ಬಾ, ಎಲ್ಲ ಭೂತಗಳಲ್ಲಿಯೂ ಒಬ್ಬನೇ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನೇ ನಾನೇ ಪರಬ್ರಹ್ಮ ಎನ್ನುವ ಸಂಪೂರ್ಣ ಜ್ಞಾನವನ್ನು ಹೊಂದಿ ಕೃತಾರ್ಥನಾಗ್ತಾನೆ. ಇಂಥ ಬ್ರಹ್ಮಜ್ಞಾನದ ಮಹಿಮೆ, ಬ್ರಹ್ಮಜ್ಞಾನದ ಪ್ರಭಾವವನ್ನು ಭಗವಂತ ಹೇಳ್ತಾನೆ. ರಾಜವಿದ್ಯಾ ರಾಜಗುಷ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ
ಕರ್ತೃಮವ್ಯಯಂ. ಈ ಬ್ರಹ್ಮವಿದ್ಯಾ ಎನ್ನುವಂತಹದ್ದು ಎಲ್ಲ ವಿದ್ಯೆಗಳಲ್ಲಿಯೂ ರಾಜ, ಎಲ್ಲ ಗುಹ್ಯಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಪವಿತ್ರವಾದದ್ದು, ಅತ್ಯಂತ ಮಹತ್ವಪೂರ್ಣವಾದದ್ದು. ಇಲ್ಲಿ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಒಂದು ಒಗ್ಗರಣೆ ಹಾಕಿದ್ದಾರೆ. ಏನು ಬ್ರಹ್ಮಜ್ಞಾನದ ಮಹಿಮೆ ಅಂತಂದರೆ, ಅನೇಕ ಜನ್ಮ ಸಂಚಿತ ಧರ್ಮಾಧರ್ಮಾದಿ ಸಮೂಲಂ ಕರ್ಮ ಕ್ಷಣ ಮಾತ್ರಾದೇವ ಭಸ್ಮೀಕರೋತಿ ಯಸ್ಮಾತ್ ತಸ್ಮಾತ್ ಆತ್ಮಜ್ಞಾನಸ್ಯ ಮಾಹಾತ್ಮ್ಯಂ ಕಿಮ ವಕ್ತವ್ಯಂ. ಅನೇಕ ಜನ್ಮಗಳಲ್ಲಿ ಸಂಚಿತವಾಗಿರುವ ಪುಣ್ಯ ಪಾಪ ಮುಂತಾಗಿರುವ ಎಲ್ಲ ಕರ್ಮಗಳನ್ನು ಬೇರು ಸಮೇತವಾಗಿ ಆತ್ಮಜ್ಞಾನವು ನಾಶ ಮಾಡಿಬಿಡುತ್ತದೆ. ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತತ. ಹೇಗೆ ಉರಿಯುತ್ತಿರುವಂಥ ಬೆಂಕಿಯು ಎಲ್ಲ ಕಟ್ಟಿಗೆಗಳನ್ನು ಬೂದಿ ಮಾಡಿಬಿಡುತ್ತೋ, ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನವು ಬ್ರಹ್ಮಜ್ಞಾನಿಯ ಎಲ್ಲ ಕರ್ಮಗಳನ್ನು ಬೂದಿ ಮಾಡುತ್ತೆ. ಬ್ರಹ್ಮಜ್ಞಾನಿ ಸಾಯುವಾಗ ಅವಿದ್ಯಾ ಕಾಮ ಕರ್ಮಗಳನ್ನು ಸಂಪೂರ್ಣವಾಗಿ ಬೂದಿ ಮಾಡ್ಕೊಂಡು ದೇಹತ್ಯಾಗ ಮಾಡ್ತಾನೆ. ಅವನಿಗೆ ಗತಿಯೂ ಇಲ್ಲ, ಆಗತಿಯೂ ಇಲ್ಲ. ಬ್ರಹ್ಮಜ್ಞಾನಿಗೆ ಪುನರ್ಜನ್ಮವಿಲ್ಲ. ಹೀಗೆ ಅನೇಕ ವಿಚಾರಗಳನ್ನು ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ಭಗವಂತ ತಿಳಿಸಿದ್ದಾನೆ. ಇದನ್ನು ಭಗವಾನ್ ವೇದವ್ಯಾಸರು ಶ್ಲೋಕ ರೂಪದಿಂದ ಹೆಣೆದು ಮಹಾಭಾರತ ಅರ್ಥ ಮಾಡಿದ್ದಾರೆ. ಈ ಭಗವದ್ಗೀತೆಯಲ್ಲಿ ಕೆಲವು ಒಗಟುಗಳಿವೆ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಒಂದು ಭಗವದ್ಗೀತೆಯ ಒಗಟು. ಯಾವ ಅವಸ್ಥೆಯಲ್ಲಿ ಅಜ್ಞಾನಿಗಳು ಎಚ್ಚರವಾಗಿರ್ತಾರೋ ಆ ಬ್ರಹ್ಮಜ್ಞಾನಿ ಮಲಿಕ್ಕೋತಾನೆ. ಯಾವಾಗ ಎಲ್ಲ ಮನುಷ್ಯರು ಮಲಿಕ್ಕೊಳ್ತಾರೋ ಬ್ರಹ್ಮಜ್ಞಾನಿ ಎಚ್ಚರಗೊಳ್ತಾನೆ. ಒಗಟು. ಇದನ್ನೆಲ್ಲ ಭಗವತ್ಪಾದ ಶಂಕರರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಬಿಡಿಸಿದ್ದಾರೆ. ನನ್ನ ಪರಮ ಪೂಜ್ಯ ಪ್ರಾತಸ್ಮರಣೀಯರು ಜಗದ್ವಂದ್ಯರು ಮುಮುಕ್ಷ ಕಾಮಧೇನುವು ಆಗಿರುವಂಥ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಕನ್ನಡ ಭಾಷೆಯಲ್ಲಿ ವಿವರಿಸಿದ್ದಾರೆ. ಇಷ್ಟೆಲ್ಲ ಉಪದೇಶ ಮಾಡಿದ ಭಗವಂತ ಅರ್ಜುನನಿಗೆ ಏನೇನು ಹೇಳಬೇಕೋ ಎಲ್ಲವನ್ನೂ ತಿಳಿಸಿದ್ದಾನೆ. ಈ ಭೂಲೋಕದಲ್ಲಿರುವಂಥ 1,000 ಕೋಟಿ ಮಾನವರಿಗೂ ಅವರವರ ಅಧಿಕಾರಕ್ಕೆ ತಕ್ಕಂತೆ, ಅವರವರ ಯೋಗ್ಯತೆಗೆ ತಕ್ಕಂತೆ LKGಯಿಂದ PhDವರೆಗೂ ಎಲ್ಲ ಪಾಠವನ್ನು ಮಾಡಿ ಕಟ್ಟ ಕಡೆಗೆ ಒಂದು ಮಾತು ಹೇಳಿದ್ದಾನೆ ಗೀತಾಚಾರ್ಯ. ಇತಿ ತೇ ಜ್ಞಾನಮಾಖ್ಯಾತಂ ಗುಷ್ಯಾನ್ ಗುಷ್ಯತರಂ ಪರಂ. ಅರ್ಜುನನೇ, ನಾನು ನಿನಗೆ ಇಲ್ಲಿಯವರೆಗೆ ಗುಷ್ಯಾನ್ ಗುಷ್ಯತರಂ ಅತ್ಯಂತ ಗೋಪ್ಯದಲ್ಲಿ ಗೋಪ್ಯವಾಗಿರುವಂಥ ಜ್ಞಾನೋಪದೇಶವನ್ನು ಮಾಡಿದ್ದೇನೆ ಎಂದ. ಅಲ್ಲಿಗೆ ಭಗವದ್ಗೀತೆಯ ಪರಮ ತಾತ್ಪರ್ಯ ಜ್ಞಾನೋಪದೇಶ ಅಂತಾಯಿತು. ಒಂದು ಪ್ರಶ್ನೆ ಮಾಡ್ತಾರೆ ಕೃಷ್ಣ. ಕಚ್ಚಿದೇತಚ್ಯುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದಜ್ಞಾನ ಸಮೂಹ ಪ್ರಣಷ್ಟಸ್ತೆ ಧನಂಜಯ. ಮಗು ಧನಂಜಯ, ಅರ್ಜುನ, ಪರಂತಪ, ಭಾರತ, ನನ್ನ ಮಾತುಗಳನ್ನು ಕೇಳಿದೆಯೇನಪ್ಪ, ಜ್ಞಾನೋಪದೇಶವನ್ನು ಕೇಳಿ ಅರ್ಥ ಮಾಡ್ಕೊಂಡ್ಯಾ, ತಿಳಿತಾ ಅಂತ ಹೇಳ್ತಾನೆ. ಅರ್ಜುನನ ಮಾತು ಭಗವಂತನೇ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂತವ. ಇದು ಅರ್ಜುನನ ಮಾತು. ನಿನ್ನ ಅನುಗ್ರಹದಿಂದ ನನಗೆ ಮೋಹಭ್ರಾಂತಿ ಎಲ್ಲವೂ ನಾಶವಾಯಿತು, ನಾ ಕೃತಕೃತ್ಯನಾಗಿದ್ದೇನೆ, ಧನ್ಯನಾದೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಭಗವದ್ಗೀತೆಯಲ್ಲಿ ಎಲ್ಲ ವಿಚಾರವೂ ಅಡಕವಾಗಿದೆ. ಇಂಥ ಭಗವದ್ಗೀತೆಯನ್ನು ಮುಮುಕ್ಷ ಪ್ರಪಂಚಕ್ಕೆ ಅನುಗ್ರಹ ಮಾಡಿದಂಥ ಮಹಾತ್ಮರು ಭಗವಾನ್ ವೇದವ್ಯಾಸರು. ವ್ಯಾಸಂ ವಸಿಷ್ಠನಪ್ತಾರಂ
ಶಕ್ತಿ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಂ ಅಂತ ಹೇಳುತ್ತಾ ಭಗವದ್ಗೀತೆಯಲ್ಲಿ ಕಟ್ಟಕಡೆಯ ಶ್ಲೋಕ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀಃ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಸಂಜಯನ ಮಾತು. ಹೀಗೆ ಇಂಥ ಭಗವದ್ಗೀತೆಯನ್ನು ಮಾನವ ಕುಲ ಕೋಟಿಗೆ ಧಾರೆ ಎರೆದಿರುವ, ಆಶೀರ್ವಾದ ಮಾಡಿರುವ, ಅನುಗ್ರಹ ಮಾಡಿರುವಂಥ ಭಗವಾನ್ ವೇದವ್ಯಾಸರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಪ್ರವಚನ ರೂಪವಾಗಿರುವ ಪುಷ್ಪವನ್ನು ಭಗವಾನ್ ವೇದವ್ಯಾಸರ, ಭಗವತ್ಪಾದ ಶಂಕರಾಚಾರ್ಯರವರ, ಗೀತಾಚಾರ್ಯ ಕೃಷ್ಣ ಪರಮಾತ್ಮನ ಮೇಲಾಗಿ ವಿಶೇಷವಾಗಿ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಯತೀಂದ್ರರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ಕಾಯೇನ ವಾಚ ಮನಸ ಶಿರಸ ನಮಸ್ಕಾರ ಮಾಡುತ್ತಾ ಈ 6ನೇ ಪ್ರವಚನವನ್ನು ವ್ಯಾಸಪೂಜಾ ಸಪ್ತಾಹ ಮಹೋತ್ಸವದಲ್ಲಿ ಏರ್ಪಾಡಾಗಿರುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ 6ನೇ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಾ ಧನ್ಯನಾಗುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.